ಪುಷ್ಪ 2 ಅಲ್ಲಿರೋ ಡೈಲಾಗ್ ಪುಷ್ಪ ಅಂದ್ರೆ ನ್ಯಾಷನಲ್ ಅನ್ಕಂಡ್ಯಾ? ಇಂಟರ್ನ್ಯಾಷನಲ್ ಅಂತ ಹೇಳೋ ಡೈಲಾಗ್ನ ನಮ್ಮ RSY ಅವರು ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅದನ್ನು ರಿಯಲ್ ಆಗಿ ಟಾಕ್ಸಿಕಲ್ಲಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಯಾಕಂದರೆ ಹಾಲಿವುಡ್ನ 20th ಸೆಂಚುರಿ ಫಾಕ್ಸ್ ಅವರಿಗೆ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ಗೆ ಅಪ್ರೋಚ್ ಮಾಡಿದಾರಂತೆ. ಮೊದಲನೇದಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಟಾಕ್ಸಿಕ್ ಇಟ್ಟಿರೋ ಆಹ್ವಾನ ಸ್ಟಾರ್ಟ್ ಮಾಡೋಣ. ಯಶ್ ಅವರ ಬರ್ತಡೆಗೆ ಟಾಕ್ಸಿಕ್ ಟೀಮ್ ಬರ್ತಡೆ ಪೀಕ್ ರಿಲೀಸ್ ಮಾಡಿದ್ದಾರೆ. ಆಹಾ, ಏನು ಎಂಟ್ರಿ! ಆ ಓಲ್ಡ್ ರೆಟ್ರೋ ಕಾರಲ್ಲಿ ಹಾಲಿವುಡ್ ಸ್ಟೈಲ್ ಮೇಕಿಂಗು, ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ದಿ OG ಸ್ವ್ಯಾಗು, ಆ ವೈಟ್ ಆ್ಯಂಡ್ ವೈಟ್ ಕಾಸ್ಟ್ಯೂಮಲ್ಲಿ ಆ ಹ್ಯಾಟ್ ಜೊತೆ ನ್ಯೂ ಟ್ರೆಂಡ್ ಸ್ಟಾರ್ಟ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಜಸ್ಟ್ ಒಂದು ಸ್ಮಾಲ್ ಬಿಟ್ಟಿಂದ ಬೆಟ್ಟದಷ್ಟು ಎತ್ತರಕ್ಕೆ ಹೈಪ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತೀನಿ ಈ ಟಾಕ್ಸಿಕ್ ಸಿನಿಮಾ. ಇದು ಜಸ್ಟ್ ಟಿಪಿಕಲ್ ಮಾಸ್ ಕಮರ್ಷಿಯಲ್ ಸಿನಿಮಾ ಅಂತೂ ಅಲ್ಲ ಅಂತ ನನಗನ್ನಿಸ್ತಿದೆ. ಯಾಕಂದರೆ ಆ ಒಂದು ಡೈರೆಕ್ಟರ್ ಸ್ಪೆಷಾಲಿಟಿ ಇದರಲ್ಲಿ ಎದ್ದು ಕಾಣ್ತಿದೆ. ಕಂಪ್ಲೀಟ್ಲಿ ರೆಟ್ರೋ ವೈಬಲ್ಲಿ ಸೆಟ್ ಆಗಿದೆ ಈ ಸಿನಿಮಾ. ಒಂದೊಂದು ಫ್ರೇಮ್ ಕೂಡ ಸ್ಟನ್ನಿಂಗ್ ಆಗಿದೆ. ಅವ್ರು ಇನ್ನೂ ಜಾಸ್ತಿ ಬಿಲ್ಡಪ್ಸ್ ಕೊಡ್ಬೋದಿತ್ತು, ಆದರೆ ಅದಿಲ್ಲ ಆಗಿಲ್ಲ. ಡಿಸಪಾಯಿಂಟ್ ಅಂತೂ ಆಗಿಲ್ಲ. ಸಿನಿಮಾ ಮೇಲೆ ಇಟ್ಟಿರೋ ಎಕ್ಸ್ಪೆಕ್ಟೇಷನ್ ಥರ ಬಂದರೆ ಸಾಕು. KGF ಅಲ್ಲಿ ಗ್ಯಾಂಗ್ ಸ್ಟಾರ್ ಆಗಿ ಬಂದ ಯಶ್ ಅವರು ಟಾಕ್ಸಿಕಲ್ಲಿ ಮಾರ್ಚ್ ಸ್ಟಾರ್ ಆಗಿ ಬದಲಾಗಿದ್ದಾರೆ ಅಂತ ಅನ್ನಿಸ್ತಿದೆ.